ನೀವು ಒಂದಷ್ಟು ಅವರೆಕಾಳು ಮಿಕ್ಸರ್ ಬಗ್ಗೆ ಮಾತಾಡಿದ್ವಿ. ಸೊ ಇಲ್ಲಿ ಫ್ಲೇವರ್ಸ್ ಇಷ್ಟೆಲ್ಲ ಅಲ್ಲಿ ಬಂದರೆ ಬಾಕ್ಸಸ್ ಅಲ್ಲೇ ಇದೆಯಲ್ಲ, ನಿಮಗೆ ಪ್ರಾಕ್ಟೀಸ್ ಆಗಿದೆ ಹೀಗೆಲ್ಲ ಮಾಡಿ ಅಂದರೆ ಲೈಕ್ ವಾವ್ ಇಷ್ಟೊಂದು ವೆರೈಟಿನ, ಅಂದರೆ ರುಚಿಗೆ ಅಂತ ಅದರಲ್ಲೂ ಹೊಸದನ್ನು ಹುಡ್ಕೋದು. ಸೊ ವಾಕಸ್ ಥ್ರೂ ವಾಟ್ ಹ್ಯಾಪನ್ಸ್ ಇನ್ ಅ ಡೇ. ನಿಮ್ಮ ವಾಸವಿ ಕಾಂಡಿಮೆಂಟ್ಸ್ ಫ್ಯಾಕ್ಟ್ರಿ ಇದೆಯಾ? ಅಲ್ಲಿ ಏನಾಗುತ್ತೆ ಡೇ ಇನ್ ಫ್ಯಾಕ್ಟ್ರಿ? ಸೊ ಫ್ಯಾಕ್ಟ್ರಿ ಅಂದರೆ ಅಫ್ಕೋರ್ಸ್ ಫ್ಯಾಕ್ಟ್ರಿ ಆ್ಯಂಡ್ ಔಟ್ಲೆಟ್ ಎರಡೂ ಒಟ್ಟಿಗೆ ಇರೋದು. ಸೊ ಇದು ಏನಾಗುತ್ತೆ ಅಂದರೆ ನಮ್ಮದು ಆ್ಯಸ್ ಐ ಸೆಡ್ ಇದು ಗ್ಯಾಸಲ್ಲಿ ಇದು ಮಾಡಲ್ಲ. ಸೊ ಇಟ್ ಈಸ್ ವುಡ್ ಡಸ್ಟಲ್ಲಿ ಮಾಡೋದು, ಹೊಲೆ ಕಟ್ಟಿ ಅದರಲ್ಲೇ ಮಾಡ್ತಿರೋದು 30 ವರ್ಷದಿಂದ. ರುಚಿ ಜಾಸ್ತಿ ಅಂತಾರಲ್ಲ, ನಿಜಾನ? ರುಚಿ ಜಾಸ್ತಿ, ಹೌದು, ವೆರಿ ವೆರಿ ಮಚ್. ಆ್ಯಂಡ್ ಸೊ ಅದೂ ಐ ಥಿಂಕ್ ಒನ್ ಆಫ್ ದಿ ರೀಸನ್ಸ್ ವೈ ಯು ಗೆಟ್ ದಟ್ ಟೇಸ್ಟ್. ಆ್ಯಂಡ್ ಸೊ ಬೆಳಿಗ್ಗೆ ಸೊ ದೇ ಆರ್ ಡಿಫ್ರೆಂಟ್ ಸೆಕ್ಷನ್ಸ್ ಅಲ್ಲ, ಒಂದು ಸ್ವೀಟ್ ಮಾಡೋರಿಗೆ, ಒಂದು ಮಿಕ್ಸ್ಚರ್ಸ್ ಮಾಡೋರಿಗೆ, ಒಬ್ಬರು ಚಕ್ಲಿ ಮಾಡೋರಿಗೆ, ಆ ಥರ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಸೊ ಡಿಫ್ರೆಂಟ್ ಸೆಕ್ಷನ್ ಪೀಪಲ್ ದೇ ಆಲ್ ಹ್ಯಾವ್ ದೇರ್ ಟಾರ್ಗೆಟ್ ಎವ್ರಿ ಡೇ ಈ ಪ್ರಿಪ್ರೇಷನ್ಸ್ ಆರ್ ಸಮ್ ಆರ್ಡರ್ಸ್ ಅದೇ ಇದನ್ನು ಮಾಡಬೇಕು ಅದು. ಸೊ ಅವ್ರಿಗೆಲ್ಲ ಇರುತ್ತೆ. ಸೊ ಅದ್ರ ಪ್ರಕಾರ ದೇ ಕೀಪ್ ಡೂಯಿಂಗ್ ಆ್ಯಂಡ್ ಎಂಡ್ ಆಫ್ ದ ಡೇ ದೇ ಫಿನಿಶ್, ದೇ ಕಲೆಕ್ಟ್ ದೇರ್ ಪೇಮೆಂಟ್ಸ್ ಅಂಡ್ ದೇ ಗೋ ಬ್ಯಾಕ್ ಅಷ್ಟೇ. ಸೊ ಇವರೆಲ್ಲ ಫ್ರೀಲಾನ್ಸರ್ಸ್? ತುಂಬ ಜನ ಇಲ್ಲ ನಾಟ್ ಫ್ರೀಲಾನ್ಸರ್, ಡೇ ಥರನೇ ಬರ್ತಾರೆ, ಎಲ್ಲ ಮುಗಿಸ್ಕೊಂಡು ಅವತ್ತಿಂದ ಇಸ್ಕೊಂಡು ಹೋಗ್ಬೇಕು. ಸೊ ಅರ್ಲಿಯರ್ ಹೆಂಗಾಗ್ತಿತ್ತು ಅಂದರೆ ಆಬ್ವಿಯಸ್ಲಿ ವಿ ಹ್ಯಾಡ್ ಮಂತ್ಲಿ ಪೇಮೆಂಟ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ವಾಸ್ ದೇರ್. ಕೋವಿಡ್ ಬಂದಮೇಲೆ ಫಾರ್ ಅ ಸ್ಮಾಲ್ ಸ್ಪ್ಯಾನ್ ಆಫ್ ಟೈಮ್ ಅದು ಚೇಂಜ್ ಆಯಿತು. ಲೈಕ್ ಐ ವಿಲ್ ಪೇ ಯು ಪರ್ ಡೇ ಆ್ಯಂಡ್ ಫಿನಿಶ್ ಇಟ್. ಇಟ್ಸ್ ಈಸಿಯರ್, ನಿಮಗೂ ನನಗೂ ಈಸಿಯರ್ ಅಂತ. ಇಟ್ ಸ್ಟಾರ್ಟೆಡ್ ಲೈಕ್ ದಟ್. ನೌ ದಟ್ ಈಸ್ ಕಂಟಿನ್ಯೂಯಿಂಗ್ ಆಫ್ಟರ್ ದಟ್. ಐ ಫೀಲ್ ಇಟ್ಸ್ ಗುಡ್ ಫಾರ್ ದೆಮ್ ಆಲ್ಸೋ ಆ್ಯಂಡ್ ಫಾರ್ ಮೀ ಇಟ್ ಈಸ್ ಈಸಿಯರ್ ಅಂತ. ಇಟ್ಸ್ ಆಲ್ ಡೈಲಿ ವೇಜಸ್ ಥರ ಹೀಗೆ ಹೋಗುತ್ತೆ. ಸೊ ವರ್ಷ ಪೂರ್ತಿ ಅವರೆಕಾಯಿನ ನೀವು ಪ್ರಿಸರ್ವ್ ಮಾಡ್ದೇನೆ ಥ್ರೂ ಸೇವರೀಸು ಅದು ಕರೆದ ತಕ್ಷಣ ಅದ್ರದ್ದು ಪ್ರಾಪರ್ಟಿ 6 months ಉಳಿಯೋಷ್ಟು ಬರುತ್ತಾ? ಸೊ ಅದೇ ಪ್ರೊಸೀಜರ್ ಹೆಂಗೆ ಕರಿತೀವೋ ದಟ್ ಈಸ್ ವಾಟ್ ಈಸ್ ದ ಕೀ. ಸೊ ಅದು ಒನ್ಸ್ ವಿ ಆ್ಯಡ್ ಮಸಾಲ ಅಲ್ವಾ, ಮಸಾಲ ಆ್ಯಡ್ ಮಾಡೋದು ಇಟ್ ಇಸ್ ಫಾರ್ 6 months. ನೀವು ಮಸಾಲ ಆ್ಯಡ್ ಮಾಡಿದಿರ, ಇಫ್ ಓನ್ಲಿ ಕರೆದಿರೋದನ್ನು ಪ್ಲೇನ್ ಹಂಗೆ ಸ್ಟೋರ್ ಮಾಡೋದು, ಇಟ್ ವಿಲ್ ಸ್ಟೇ ಫಾರ್ ಅನ್ ಇಯರ್. ಸೊ ದ್ಯಾಟ್ ಈಸ್ ದ ಕೀ. ಯೂಶಲಿ ಅದೇ ಆ್ಯಸ್ ಐ ಸೆಡ್, ಪೀಪಲ್ ಹೂ ಟ್ರಾವೆಲ್ ಔಟ್ಸೈಡ್ ದೇ ಬೈ ಒಂದು 10 kg ತೊಗೊಂಡು ಹೋಗ್ತಾರೆ. They store it plain ಅವರೆಕಾಳು without any masala. So whenever they want, they add masala and then they'll ಈ ಸೀಕ್ರೆಟ್ ಏನು? ಕೆಲವುದು ಕುರ್ಕುರ ಕ್ರಿಸ್ಪಿಯಾಗಿ ಹಿಂಗಿರುತ್ತೆ. ಕೆಲವು ಸತಿ ಮನೆಯಲ್ಲ ಮಾಡ್ತಾರಲ್ಲ ಅವಲಕ್ಕಿ ಪುರಿ ಇವೆಲ್ಲ, ಒಂದು ವಾರ 10 ದಿನ 15 ದಿನ ಆಗ್ತಿದ್ದಂಗೆನೆ ಅದು ಮೆತ್ತಗಾಗ್ಬಿಡುತ್ತೆ. ಸೊ ಈ ಅವರೆಕಾಳ್ದು ಸೀಕ್ರೆಟ್ ಅದೇ. ಅವರೆಕಾಳ್ದು ಅಷ್ಟೇ, ಆಸ್ ಐ ಸೆಡ್ ವೇ ಆಫ್ ಪ್ರಿಪ್ರೇಷನ್. ನೀವು ಫ್ರೈ ಮಾಡೋವಾಗ ದಿಸ್ ಕೈಂಡ್ ಆಫ್ ಟೆಂಪ್ರೇಚರ್ ಇರಬೇಕು. ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ಆ್ಯಂಡ್ ದೇ ಹ್ಯಾವ್ ಟು ಕೀಪ್ ಅದನ್ನು ಹಿಂಗೆ ಮಾಡ್ತಾನೇ ಇರಬೇಕು. ಬಾಣಲಿಯಲ್ಲಿ ಹಾಕಿದಾಗ ಯು ಕಾಂಟ್ ಲೆಟ್ ಇಟ್ ಬಿ ಓಕೆ ಅದು ಫ್ರೈ ಆಗಲಿ ಆಮೇಲೆ ತೆಗೋಣ ಅಂತ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಕೀಪ್ ರೊಟೇಟಿಂಗ್ ಇಟ್. ಸೊ ಈಕ್ವಲ್ ಟೆಂಪ್ರೇಚರ್ ಹೋಗುತ್ತೆ ಆ್ಯಂಡ್ ದಟ್ಸ್ ಹೌ ಇಟ್ ಹ್ಯಾಪನ್ಸ್. ಸೊ ಇಟ್ಸ್ ಅ ಟೀಡಿಯಸ್ ಪ್ರೊಸೀಜರ್. ಸೊ ಗೆಟಿಂಗ್ ಇನ್ ಟು ದ ಸ್ಟ್ಯಾಟ್ಸ್ ಆ್ಯಂಡ್ ಫಿಗರ್ಸ್, ಬಿಕಾಸ್ ಟುಡೇ ಎಷ್ಟೊಂದು ಜನ ಓಕೆ ನಾವು ಬಿಸ್ನೆಸ್ ಶುರು ಮಾಡಬೇಕಂದ್ರೆ ಹೆಂಗೆ ಏನೇನೋ ಆ್ಯಂಗಲಲ್ಲಿ ನೋಡ್ತಾ ಇರ್ಬೋದು. ಸೊ ಇನ್ ಅ ಡೇ ವಾಸವಿ ಕಾಂಡಿಮೆಂಟ್ಸು ಈ ಅವರೆಕಾಳ್ದು ಇದೆಲ್ಲ ಎಷ್ಟು kg ಸೆಲ್ ಮಾಡ್ತೀರಾ? ಡಿಪೆಂಡ್ಸ್. ಅಗೇನ್ ಸೀಸನಲ್ಲಿ ಇಟ್ ಈಸ್ ಹೈಯರ್, ನಾನ್ ಸೀಸನಲ್ಲಿ ತುಂಬ ಕಡಿಮೆ. ಸೊ ಸೀಸನಲ್ಲಿ ಇನ್ ಅ ಡೇ ಅಬೌಟ್ ವಿಲ್ ಸೆಲ್ ಅಬೌಟ್ 100 kgs ಮಿಕ್ಸ್ಚರ್ಸ್. ಯಾ. ಸೊ ಈಚ್ kg ಮಿಕ್ಸ್ಚರ್ದು ಆವ್ರೇಜ್ ಪ್ರೈಸ್? ದಟ್ ಆಲ್ಸೋ ಡಿಪೆಂಡ್ಸ್. 800 to 600, ಸಮ್ಟೈಮ್ಸ್ ಇಟ್ ಈಸ್ 1000 ಆಲ್ಸೋ. ಯಾಕೆಂದರೆ ಇಟ್ ಈಸ್ ಅ ಕ್ರಾಪ್ ಅಲ್ಲ. ಸೊ ಏನಾಗುತ್ತೆ, ಸಮ್ಟೈಮ್ಸ್ ದ ಕ್ರಾಪ್ ಪ್ರೈಸಸ್ ಆರ್ ವೆರಿ ಹೈ. ಅಂದರೆ ಪ್ರೊಡಕ್ಷನ್ ತುಂಬ ಕಡಿಮೆ ಇರುತ್ತೆ. ಆಫ್ ಸೀಸನ್ ಪ್ರೊಡಕ್ಷನ್ ಮಾಡೋಕ್ಕೆ ಆಗಲ್ಲ. ಈವನ್ ದೋ ತುಂಬ ಫಾರ್ಮರ್ಸ್ ದೇವ್ ಲೈಕ್ ದೇವ್ ಮೇಡ್ ದ ಫಾರ್ಮ್ಸ್ ಇನ್ ಸಚ್ ಅ ವೇ ವೇರ್ ಯಾವುದೇ ಸೀಸನ್ ಆದರೂ ಬೆಳಿಬೋದು ಅನ್ನೋ ಥರ ಮಾಡಿದ್ರು ಕ್ರಾಪ್ ಬರೋದೇ ತುಂಬ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ದಿ ಪ್ರೈಸಸ್ ಆರ್ ವೆರಿ ಹೈ. ಸೊ ಇದು ಐ ಥಿಂಕ್ ತುಂಬ ಜನಕ್ಕೆ ಗೊತ್ತಿಲ್ಲ. ಅವರೆಕಾಯಿ, ಸೊ ಬೇಸಿಕ್ಲಿ ನೀವು ಅವರೆಕಾಯಿ ಎಲ್ಲಾದರೂ ತೊಗೋತೀರ ಮಾರ್ಕೆಟಲ್ಲಿ ಅಥವಾ ರೋಡಲ್ಲಿ ಅಂದರೆ 1 kg ಅವರೆಕಾಯಿ ತೊಗೊಂಡ್ರೆ ನಿಮ್ಗೆ 50 ರೂಪಾಯಿ ಇರುತ್ತೆ. ಸೊ ಅದು 3 kgನ ನೀವು ಬಿಡಿಸಿ ಹಿತ್ಕಿದ್ರೆ 1 ಲೀಟರ್ ಹಿತ್ಕಿದ ಬೆಳೆ ಆಗುತ್ತೆ. ಸೊ 3:1 ಅಂದರೆ 1 ಲೀಟ್ರ್ ಅವರೆಕಾಳು ತೆಗಿಯೋಕ್ಕೆ ನೀವು 3 kg ಹಾಕಬೇಕು. ಹಾಂ. ಸೊ ದ ಸೇಮ್ ವೇ 3 ಲೀಟರ್ಸ್ನ 3 to 3.5 ಲೀಟರ್ಸ್ನ ಫ್ರೈ ಮಾಡಿದ್ರೆ 1 kg ಅವರೆಕಾಳು.
ಫ್ರೈಡ್ ಸೇವರಿ ಆಗುತ್ತೆ. ಸೊ 3.5 ಲೀಟರ್ಸ್ ಆಫ್ ಹಿತ್ಕಿದ ಹಿತ್ಕಿದ ಬೇಳೆನ ಫ್ರೈ ಮಾಡಿದ್ರೆ 1 ಲೀಟ್ರು 1 kg ಅವರೆಕಾಯಿ 1 ಮಿಕ್ಸ್ಚರ್ kg ಆಗುತ್ತೆ. ಮಿಕ್ಸ್ ಆಗಿ ಅಪ್ಪ ಅಷ್ಟೊಂದು ಕಂಡೆನ್ಸ್ ಆಗಿ ಕಂಡೆನ್ಸ್ ಆಗಿ ಬರುತ್ತೆ. ಸೊ ದಟ್ ಈಸ್ ವೈ ದ ಪ್ರೈಸಸ್ ಆರ್ ಹೈ. ಸೊ ನೀವು ಮನೇಲಿ ಮಾಡೋದು ಇದೆ, ದಿಸ್ ಇಸ್ ದಿ ಮೆಷರ್ಮೆಂಟ್, ದೇರ್ ಇಸ್ ನೋ ಚೇಂಜ್ ಆಟ್ ಆಲ್. ಥ್ಯಾಂಕ್ ಯು. ಸೊ 100 kgs a day, averaging 800 to 1000 per kg. Now comes the proper business question. Usually food ಅಂತ ಬಂದ ತಕ್ಷಣ ಎಲ್ಲರೂ ಹೈ ಮಾರ್ಜಿನ್ ಹಂಗೆ ಹಿಂಗೆ ಅಂತಾರೆ. Is it true for Indian condiments? It again depends on the brand, how you want to place it. Of course, there are a lot of brands whom I know, or probably everybody knows it's very famous and other. So the pricing of the product, selling price is kept very high, and I think people are also okay buying it, thinking maybe a lot of things like the brand name, the quality, adu idu anta, or the taste. So you're okay paying that. But in Vasvi, of course, for us, more than like ನಮಗೆ ಆಸ್ ಐ ಸೆಟ್ ಕ್ವಾಲಿಟಿ ಆ್ಯಂಡ್ ನಾವು ಈ ಒಂದು ವಡೆ ಮಾಡೋದು ನಾವು ಈ ಸೆಲ್ ಇಟ್ ಅಟ್ 10 rupees. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಮೈ ಪ್ರಾಫಿಟ್ಸ್ ಫ್ರಮ್ one single person. I'll take it from 10 people. So that is how we work